ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿರ್ಬೇಕಂತ ಅನ್ಕೊಳ್ಳೋ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಈ ಬ್ಲಾಗ್ ಬಂದು ಇವತ್ತಿನ ಬ್ಲಾಗ್ ಇವತ್ತೇ ವಿಡಿಯೋನ ಶೂಟ್ ಮಾಡಿ ಇವತ್ತೇ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಚಿಕ್ಕ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ಬೋದು ನಿಮಗೆ ವಾಯ್ಸಲ್ಲಿ, ಯಾಕಂದರೆ ನಮ್ಮ ಅಕ್ಕಪಕ್ಕ ಮನೆಗಳು ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ. ಅದ್ರ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ, ವೆಹಿಕಲ್ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ. ದಯವಿಟ್ಟು ಕ್ಷಮಿಸಿ, ಅದನ್ನು ಏನು ಮಾಡೋದಕ್ಕಾಗಲ್ಲ. ನಾನು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡ್ಕೊಂಬಂದು ನಾನು ಇವಾಗ ರೈಸ್ ಮಾಡ್ಲಿಕ್ಕಂತ ಹೇಳಿ ಇಕ್ತಾ ಇದ್ದೀನಿ. ಮಕ್ಕಳಿಗೆ ಟಿಫನಿಗೆ ಏನು ಮಾಡಿಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಮನಸ್ಸಿಗೆ ಬಂತು. ಹಾಗಾಗಿ ಈಗ ಫ್ರೈಡ್ ರೈಸ್ ಮಾಡೋದಕ್ಕೆ ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅನ್ನ ಮಾಡೋದಕ್ಕೆ ಇಕ್ಬೇಕು. ಫ್ರೈಡ್ ರೈಸ್ ಮಸಾಲ ಬರುತ್ತಲ್ವ, ಅದನ್ನೇ ಯೂಸ್ ಮಾಡ್ತೀನಿ. ಮತ್ತು ಇದಕ್ಕೆ ಕ್ಯಾರೆಟು, ಬೀನ್ಸು ಮತ್ತು ಈರುಳ್ಳಿ ಇದಿಷ್ಟನ್ನು ಮಾತ್ರ ಉಪಯೋಗಿಸ್ತೀನಿ. ಯಾವುದೇ ರೀತಿ ಸಾಸ್ ಆಗಲಿ ಏನು ಉಪಯೋಗಿಸ್ತಾ ಇಲ್ಲ. ನಾರ್ಮಲಾಗಿ ಪೌಡರ್ ಬರುತ್ತಲ್ವ, 1 2 3 ಪೌಡರ್ ಬರುತ್ತೆ, ಮತ್ತು ಶೇಜ್ವಾನ್ ಅಂತ ಬರುತ್ತೆ. ಸೊ ಅದನ್ನು ನಾನು ಶೇಜ್ವಾನ್ ಅಂತ ಬರುತ್ತಲ್ವ ಅದನ್ನು ತೊಗೊತೀನಿ. ಚೈನೀಸ್ ಫ್ರೈಡ್ ರೈಸ್ ಪೌಡರ್, ಅದು ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಮತ್ತೆ ನಾವು ಉಪ್ಪು ಖಾರ ಏನು ಕೂಡ ಆ್ಯಡ್ ಮಾಡೋ ಹಂಗಿಲ್ಲ, ಎಲ್ಲದೂ ಕೂಡ ಅದರಲ್ಲೇ ಇರುತ್ತಲ್ವ. ಸೊ ಬೇಗನೆ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ತೊಗೋತಾ ಇದ್ದೀನಿ. ಅಂದರೆ ನಾನು ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ, ಇವತ್ತೇ ಮಾಡ್ತಾ ಇರೋದು. ಸುಮಾರು ಒಂದು 2-3 ತಿಂಗಳೇ ಆಗಿಬಿಡ್ತು ಅದನ್ನು ಮಾಡೇ ಇಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಮತ್ತು ಮಕ್ಕಳು ಕೂಡ ಓಕೆ ಅಮ್ಮ ಮಾಡು, ತುಂಬ ದಿನ ಆಯಿತು ತಿಂತೀವಿ ಅಂತ ಹೇಳಿದರು. ಸರಿ ಮತ್ತಿನ್ನೇನು ಅವರು ಕೂಡ ಒಪ್ಕೊಂಡ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ಟಿಫನ್ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ರೈಸು ಸಾಂಬಾರು ಎಲ್ಲ ಮಾಡಿ ಇವತ್ತು ಅಡುಗೆ ಕೆಲಸ ಎಲ್ಲ ಫಿನಿಷ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಒಂದನ್ನು ನಾನು ಅಂದರೆ ಯೂಟ್ಯೂಬ್ ಮೇಲೇ ಡಿಪೆಂಡ್ ಆಗೋದಕ್ಕಾಗಲ್ಲ. ಹಾಗಾಗಿ ಬೇರೆ ಕೆಲಸನೂ ಕೂಡ ನಾವು ಮಾಡ್ಕೋಬೇಕು ಎಕ್ಸ್ಟ್ರಾ. ಹಾಗಾಗಿ ನಾನು ಬೇಗ ಬೇಗ ಈ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಎಕ್ಸ್ಟ್ರಾ ಕೆಲಸ ಏನಿದೆ ಅದನ್ನು ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಒಂದೊಂದು ಸಬ್ಸ್ಕ್ರೈಬ್ ಕೂಡ ದಯವಿಟ್ಟು ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಈ ಚಾನಲಲ್ಲಿ ನಿಮಗೆ ಕಾರ್ಟೂನ್ ವಿಡಿಯೋಸ್ ಬರುತ್ತೆ, ಮತ್ತು ವ್ಲಾಗ್ಸ್ ಬರುತ್ತೆ, ಆಮೇಲೆ ಸ್ಟೋರೀಸ್ ಎಲ್ಲ ಬರ್ತಾ ಇರುತ್ತೆ. ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಆಗುವಂಥ ಚಾನಲ್ ಇದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಅನ್ನಕ್ಕಿಟ್ಟು ಬಂದೆ, ಮತ್ತಿನ್ನೇನು ಅದನ್ನೇ ಕಾಯ್ಕೊಳ್ತಾ ಕುಂದ್ರಕ್ಕಾಗಲ್ಲ. ಹಾಗಾಗಿ ಬೇಗ ಬೇಗ ಕಸ ಗುಡಿಸ್ಕೊಂಬಂದು ನೆಲ ಒರೆಸ್ಬಿಟ್ಟು ಇವಾಗ ಹೊಸ್ಲನ್ನ ತೊಳಿತಾ ಇದ್ದೀನಿ. ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ ನಾನು. ಒಂದು ಕೆಲಸ ಆಗೋ ಟೈಮಲ್ಲೇ ಇನ್ನೂ ಒಂದು ಕೆಲಸನೂ ಕೂಡ ಆಗೋಗುತ್ತೆ. 10 ನಿಮಿಷ ಟೈಮ್ ಇರುತ್ತಲ್ವ ಕುಕ್ಕರ್ಸ್ ವಿಸಿಲ್ ಬರೋದಕ್ಕೆ, ಅಷ್ಟೊತ್ತಿಗೆ ಕಸ ಹೊಡೆದು ನೆಲ ಒರೆಸ್ಬಿಟ್ರೆ ಆ ಕೆಲಸನೂ ಕೂಡ ಮುಗಿದೋಗುತ್ತೆ. ಮತ್ತು ಹೊಸ್ಲೆಲ್ಲ ಕ್ಲೀನಾಗಿ ಸಾರಿಸಿ ಗುಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಏನು ಹಚ್ತೀವೋ ಅದನ್ನು ಹಚ್ಬಿಟ್ಟೆ ಅಂದರೆ ಮುಗ್ದೋಯ್ತು ಅದೊಂದು ಕೆಲಸನೂ. ಡೈಲಿ ಕೂಡ ನಾವು ಹಿಂಗೆ ಮಾಡ್ತೀವಿ. ಶುಕ್ರವಾರ ಮಂಗಳವಾರ ಅಂತಂದೆಲ್ಲ ಪ್ರತಿ ದಿನವೂ ಕೂಡ ಹೊಸ್ಲಿಗೆ ಅರಿಶಿನ ಸಾರಿಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಇಕ್ತೀವಿ. ನಮ್ಮ ಕಡೆ ಭಂಡಾರ ಅಂತ ಕರಿತೀವಿ. ಭಂಡಾರನ ಹಚ್ತೀನಿ, ಭಂಡಾರ ಕುಂಕುಮ ಹಚ್ತೀನಿ. ಚೆನ್ನಾಗಿ ಕಾಣುತ್ತೆ ಅದು ಭಂಡಾರ ಕುಂಕುಮ ಹಚ್ಚೋದ್ರಿಂದ. ಸೇಮ್ ಅದು ಯಾವ ಥರ ಅಂದರೆ ಹಳದಿ ಕಲರು ಕೂಡ ಇರುತ್ತೆ, ಆರೆಂಜ್ ಕಲರ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡು ನೀವು ಯೂಸ್ ಮಾಡ್ಬೋದು. ಮತ್ತು ತುಂಬ ಯೆಲ್ಲೋ ಕಲರ್ ಕೂಡ ಇರುತ್ತೆ, ಲೈಟ್ ಹಳದಿ ಬರುತ್ತೆ, ಆಮೇಲೆ ಕೆಲವೊಂದು 3 ಕಲರ್ ಏನೋ ಬರುತ್ತೆ ಅದರಲ್ಲಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಇವಾಗ ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಹಾಗೆ ಮತ್ತು ಇದನ್ನು ಕೇಳ್ತಾಯಿದ್ರಿ, ಈ ಒಂದು ಬಾಕ್ಸ್ ಏನಿದೆ ಅದು ಎಲ್ಲಿ ತೊಗೊಂಡಿದ್ರಿ ಅಂತ ಕೇಳ್ತಾಯಿದ್ರಿ. ಇದು ಒಂದು ಸ್ಟಾಲ್ ಹಾಕಿದ್ರು, ಅಲ್ಲಿ ನಾನು ತೊಗೊಂಡಿದ್ದು. ಅಜ್ಜಿ ಅರಮನೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಅವರು ಸ್ಟಾಲ್ ಹಾಕಿದ್ರು, ಅವಾಗ ತೊಗೊಂಡಿದ್ದು. ಇದು ಸುಮಾರು ಒಂದು 3 ವರ್ಷ ಆಯಿತು ಅನಿಸುತ್ತೆ. 3 ವರ್ಷ ಆಯಿತು ಇದನ್ನು ತೊಗೊಂಡು. ಚೆನ್ನಾಗಿದೆ ಕಟ್ಟಿಗೆ ಅದು. ಇದರಲ್ಲಿ 4, 5, 3, 2 ಬರುತ್ತೆ. ನಾನು 2 ತೊಗೊಂಡಿದ್ದೀನಿ. ನನಗೆ ಅರಿಶಿನ ಕುಂಕುಮಕ್ಕೆ ಒಂದೇ ಸಾಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಅದನ್ನಷ್ಟೇ ನಾನು ತೊಗೊಂಡಿರೋದು. ಮತ್ತು ನಮಗೆ ಇದರಲ್ಲೇ ರಂಗೋಲಿ ಎಲ್ಲ ಹಾಕಿಟ್ಕೋತೀವಿ ಅಂದರೂ ಕೂಡ ಆ ಥರದ್ದು ಕೂಡ ಇತ್ತು. ನನಗೆ ಬೇಡ, ಸದ್ಯ ನನಗೆ ಅರಿಶಿನ ಕುಂಕುಮದ ಒಂದೇ ಸಾಕು ಅಂದ್ಬಿಟ್ಟು ನಾನು ಅರಿಶಿನ ಕುಂಕುಮದ ಅಷ್ಟೇ ತೊಗೊಂಡಿದ್ದೀನಿ. ಈಗ ಹೊಸ್ಲ ಹತ್ರ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಈಗ ಸ್ವಲ್ಪ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ತೀನಿ. ಮನೆ ಮುಂದ್ಗಡೆ ಎಲ್ಲ ಹಾಕಲ್ಲ, ಇಲ್ಲಷ್ಟೇ ಹಾಕ್ತೀನಿ. ಯಾಕಂದರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಬಟ್ಟೆ ಒಗೆಯೋದು ಅದೆಲ್ಲ ಇದ್ದವು. ಹಾಗಾಗಿ ಮತ್ತು ಇವಾಗ ಅಲ್ಲಿ ಹಾಕಿದ್ರೂ ಕೂಡ ನಿಂದ್ರಲ್ಲ, ಯಾಕಂದರೆ ನಮಗೆ ಜಾಗನೂ ಕೂಡ ಇಲ್ಲ. ನಾವೆಲ್ಲಿ ರಂಗೋಲಿ ಹಾಕ್ತೀವೋ ಅದೇ ಪ್ಲೇಸಲ್ಲೇ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದೆಲ್ಲ ಅದೇ ಪ್ಲೇಸಲ್ಲೇ. ಹಾಗಾಗಿ ಮತ್ತು ರಂಗೋಲಿ ಹಾಕಿದರೂ ಕೂಡ ಅಲ್ಲಿ ನಿಂದ್ರಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೊಸ್ಲ ಹತ್ರ ಅಷ್ಟೇ ಹಾಕ್ಬಿಟ್ಟು ಸುಮ್ಮನೆ ಹಾಕ್ತೀನಿ ನಾನು. ಬೇರೆ ಟೈಮಲ್ಲಿ ಮಾತ್ರ ಅಂದರೆ ಅಲ್ಲಿ ನೀರು ಹಾಕಲ್ಲ ಅವತ್ತು ಅನ್ನೋ ಟೈಮಲ್ಲಿ ಮಾತ್ರ ನಾನು ಹಾಕ್ತೀನಿ. ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಅಲ್ಲಿ ಹಾಕಲೇಬೇಕಾಗುತ್ತೆ ನಾನು ನೀರು.
ಹಾಗಾಗಿ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ. ರಂಗೋಲಿ ಹಾಕಿದ್ಮೇಲೆ ಯಾರಾದರೂ ನೀರು ಹಾಕ್ಬಿಟ್ರೆ ಕೆಟ್ಟು ಕೋಪ, ಅದರಲ್ಲಿ ನಾನೇ ನೀರು ಹಾಕ್ಬಿಟ್ಟೆ ಅಂದರೆ ಇನ್ನೂ ನನ್ನ ಮೇಲೆ ನನಗೆ ಕೋಪ ಬಂದು ಇನ್ನೂ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಬೇಡ ಅಂದ್ಬಿಟ್ಟು ನಾನು ಅಲ್ಲಿ ರಂಗೋಲಿನ ಹಾಕಿಲ್ಲ. ಮತ್ತು ಮನೆ ಬಾಗಿಲಲ್ಲಿ ನೀರು ಕೂಡ ಬಿಟ್ಟಿದ್ರು. ಇವಾಗ ಬೇಗ ಬೇಗ ನೀರೆಲ್ಲ ತುಂಬಿಟ್ಕೊಂಡು ಇವಾಗ ಪಾತ್ರೆಗಳಿದ್ವು. ರಾತ್ರಿಯೇ ಸ್ವಲ್ಪ ತೊಳೆದಿಕ್ಕಿದ್ದೆ, ಮತ್ತು ಆದರೂ ಕೂಡ ಪಾತ್ರೆಗಳಿದ್ವು. ಮತ್ತು ಇನ್ನೇನು ಮಾಡೋದು, ಇವಾಗ ಅದನ್ನೇ ತೊಳಿತಾ ಇದ್ದೀನಿ. ಬೇಗ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಮತ್ತು ಅಂಗಡಿ ಕೂಡ ಹೋಗಿ ಬರಬೇಕು. ಪಕ್ಕದಲ್ಲೇ ಇದೆ ಅಂಗಡಿ, ಅಂದರೆ ನಮ್ಮ ಮನೆಯಿಂದ ಒಂದು 2 ಬೀದಿ ಬಿಟ್ಟು ಹೋದರೆ ಅಂಗಡಿ ಇದೆ. ಅಲ್ಲಿ ಹೋಗ್ಬಿಟ್ಟು ಮತ್ತು ಟಿಫನಿಗೆ ತರಬೇಕು. ನಾನು ಹೇಳಿದ್ನಲ್ವ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೇಳಿ, ಹಾಗಾಗಿ ಫ್ರೈಡ್ ರೈಸ್ ಪೌಡರು ಅದನ್ನೆಲ್ಲ ಹೋಗಿ ತೊಗೊಂಬರಬೇಕು. ಹೇಗಿದ್ದರೂ ರೈಸ್ ಆಗಿರುತ್ತೆ 10 ನಿಮಿಷದಲ್ಲಿ. ಅದು ಅಷ್ಟರಲ್ಲೇ, ಅಂದರೆ ಅದು ಹಬೆ ಇರುತ್ತಲ್ವ ಅದೆಲ್ಲ ಹೋಗೋಷ್ಟರಲ್ಲೇ ಆರಾಮಾಗಿ ಹೋಗಿ ತಂದುಬಿಟ್ಟು ನಾವು ಮಾಡ್ಬೋದು. ಇವಾಗ ಇನ್ನೂ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು 3 ಜನ ಇನ್ನೂ ಮಲ್ಕೊಂಡಿದ್ದಾರೆ. ಅವ್ರು ಬೇಗ ಎದ್ದೇಳಲ್ಲ. ವಾರದ ದಿನ ಮಾತ್ರ ಅಂದರೆ ಇವತ್ತು ಪೂಜೆ ಮಾಡ್ತಿದ್ವಿ ಅಂದರೆ ಮಾತ್ರ ಬೇಗ ಎದ್ದುಬಿಡ್ತಾರೆ, ಗಂಟೆ ಸೌಂಡಿಗೆಲ್ಲ. ಇವತ್ತು ಪೂಜೆ ಮಾಡ್ತಾಯಿಲ್ಲ, ಹಾಗಾಗಿ ಯಾರೂ ಕೂಡ ಇನ್ನೂ ಎದ್ದಿಲ್ಲ, ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಟೈಮ್ 7:30 ನೋಡಿ ಇಷ್ಟೊಂದು ಬಿಸಿಲಿದೆ. ಮಳೆಗಾಲ ಅಂತಲೇ ಅನಿಸ್ತಾ ಇಲ್ಲ ನಮಗೆ. ಮಳೆಗಾಲ ನಿಜವಾಗ್ಲೂ ಈ ಸಲ ತುಂಬ ಕೈ ಕೊಟ್ಟಿದೆ. ಮಳೆ ಬಂದಿದ್ದರೆ ಎಷ್ಟೊಂದು ಚೆನ್ನಾಗಿರ್ತಾಯಿತ್ತು ಎಲ್ಲರಿಗೂ. ಬಟ್ ಇವಾಗ ಮಳೆ ನಮ್ಮ ಕಡೆ ಅಂತೂ ನಿಜ ಸಖತ್ ಕಡಿಮೆ ಮಳೆ. ಈ ಟೈಮಲ್ಲಿ ಹೋದ ವರ್ಷ ಅಂತೂ ಸಖತ್ ಮಳೆ ಇರ್ತಾಯಿತ್ತು. ಬಟ್ ಈ ಸಲ ಮಳೆನೇ ಇಲ್ಲ. ಒಂಥರ ಬೇಜಾರಾಗುತ್ತೆ. ಯಾಕಂದರೆ ನಾವು ಒಂದು 3-4 ತಿಂಗಳದ್ದು ಮಳೆದು ನಾವು ಬೇಡ ಬರೋದು ಅಂತ ಅಂದ್ಕೊಳ್ತಾ ಇದ್ದರೆ, ವರ್ಷವಿಡೀ ನಮ್ಗೆ ನೀರು ಬೇಕು ಅಲ್ವಾ. ಒಂದು ನಮ್ಗೆ ಕುಡಿಯೋದಕ್ಕಾದರೂ ನೀರು ಬೇಕು, ಒಂದು ಏನಾದರೂ ವ್ಯವಸಾಯ ಮಾಡ್ತೀವಂದ್ರೂ ಕೂಡ ನೀರು ಬೇಕು. ನೀರಿಲ್ಲಾಂದರೆ ಏನೂ ಆಗೋಲ್ಲ. ನೀರು ಬೇಕಂದರೆ ಮಳೆ ಬೇಕು ನಮಗೆ ಅಲ್ವಾ. ಸೊ ಮಳೆ ಬಂದರೆ ಇಲ್ಲಿ ಅನಾನುಕೂಲವೂ ಇದೆ, ಅನುಕೂಲವೂ ಕೂಡ ಇದೆ. ಹಾಗಾಗಿ ನಾವು ಎರಡೂ ಅಕ್ಸೆಪ್ಟ್ ಮಾಡಲೇಬೇಕು. ಮಳೆ ಬಂದರೆ ನಿಜ ನಮ್ಗೆ ಖುಷಿ ಆಗುತ್ತೆ. ನನಗಂತೂ ನೀವು ಮನೇಲಿದ್ದೀರಾ ಅದಕ್ಕೆ ಖುಷಿ ಆಗುತ್ತೆ ಬಿಡಿ. ನಾವು ಹೊರಗಡೆ ಹೋಗೋರಿಗೆ ನಿಮ್ಗೇನು ಗೊತ್ತು ಅಂತಂದು ಕೆಲವ್ರು ಕಾಮೆಂಟ್ ಮಾಡ್ಬೋದು. ಏನಂದರೆ ಫ್ರೆಂಡ್ಸ್, ಎಲ್ರಿಗೂ ತೊಂದರೆ ಇದ್ದೇ ಇರುತ್ತೆ. ಬಟ್ ನಾವು ತೊಂದರೆ ಅನ್ಕೊತ ಕುಂತ್ರೆ ಮುಂದೆ ನಮಗೆ ಅದು ತುಂಬ ಪ್ರಾಬ್ಲಮ್ ಆಗುತ್ತಲ್ವ. ಬರಗಾಲ ಅನ್ನೋದು ಬಂದುಬಿಡುತ್ತೆ. ಅವಾಗ ಏನು ಮಾಡೋದು. ಇವಾಗ ನೀರಿನ ಇಷ್ಟೊಂದು ಪ್ರಾಬ್ಲಮ್ ನಮ್ಮ ಕಡೆ ಎಲ್ಲ. ಮತ್ತು ಬೇಸಿಗೆಗಾಲ ಬಂತಂದರೆ ಮುಗ್ದೇ ಹೋಯ್ತು ನಮ್ಮ ಕತೆ. ನೀರಿನಂತೂ ಸಖತ್ ಪ್ರಾಬ್ಲಮ್ ಇರುತ್ತೆ. ಮತ್ತು ಈಗ ಬೇಸಾಯ ಮಾಡೋರಿಗೂ ಕೂಡ ತೊಂದರೆ ಆಗುತ್ತೆ, ರೈತರಿಗೆಲ್ಲ. ಮಳೆ ಬಂದರೆ ಎಷ್ಟೋ ಚೆನ್ನಾಗಿತ್ತು ಅಂತ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಈ ಸಲದ್ದು ಮಳೆಯೆಲ್ಲ ನೋಡಿದರೆ. ಏನೂ ಮಾಡೋದಕ್ಕಾಗಲ್ಲ. ನಾವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ. ಇವಾಗ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಹುಳ್ಳಿಕಾಳು ಇರುತ್ತಲ್ಲ, ಅದನ್ನು ಹುರಿಯೋದಕ್ಕೆ ಇಟ್ಟಿದ್ದೀನಿ. ಮೊಳಕೆ ಕಟ್ಟಿರೋಂಥ ಹುಳ್ಳಿಕಾಳನ್ನ ಇವತ್ತು ಪಲ್ಯ ಮಾಡಿ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಕೆಲಸ ಎಲ್ಲ. ಹಾಗಾಗಿ ಜೋಳದ ರೊಟ್ಟಿ, ಹುಳ್ಳಿಕಾಳು ಪಲ್ಯ, ಕಡಲೆಕಾಳು ಸಾಂಬಾರು, ರೈಸು ಮತ್ತು ಮಕ್ಕಳಿಗೋಸ್ಕರ ಫ್ರೈಡ್ ರೈಸು, ಇದಿಷ್ಟನ್ನು ನಾನು ಮಾಡಿ ಮುಗಿಸೋಷ್ಟರಲ್ಲಿ ಟೈಮ್ ಎಷ್ಟಾಯಿತು ಗೊತ್ತಾ, ಒಂದು 10 ಗಂಟೆ ಆಯಿತು. 10 ಗಂಟೆ ಆದಮೇಲೆ ನಾನು ಆರಾಮಾಗಿ ಕುತ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿದೆ. ನನಗಂತೂ ಏನು ಗೊತ್ತಾ, ಬೆಳಗ್ಗೆ ಬೇಗ ಎದ್ದೆ ಅಂದರೆ ಕೆಲಸಗಳು ಕೂಡ ಬೇಗ ಆಗುತ್ತೆ. ಆಮೇಲೆ ನಮಗೆ ಎಷ್ಟೊತ್ತು ಬೇಕಾಗುತ್ತೋ ಅಷ್ಟೊತ್ತು ಕೂಡ ನಾವು ರೆಸ್ಟ್ ಮಾಡ್ಬೋದು. ಬೆಳಗ್ಗೆ ಎದ್ದೇಳೋದೇ ಲೇಟ್ ಮಾಡಿಬಿಟ್ವಿ ಅಂದರೆ ಇಡೀ ದಿನ ಕೆಲಸ ಹೋಗ್ತಾನೇ ಇರುತ್ತೆ, ಕೆಲಸನೇ ಸಾಗಲ್ಲ. ನನಗದು ತುಂಬಾ ನನಗೆ ಪರಿಣಾಮ ಆಗಿದೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದೇಳೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, 4 ಗಂಟೆಗೆ ಎದ್ದೇಳು ಅಂದರೂ ಕೂಡ 4 ಗಂಟೆಗೂ ನಾನು ಎದ್ದುಬಿಟ್ಟು ನಾನು ಕೆಲಸ ಮಾಡ್ಕೊತೀನಿ. ಆ ಥರ ನಾನು ಅಂದರೆ ಮಧ್ಯಾಹ್ನ ಟೈಮಲ್ಲಿ ಮಲ್ಕೊಳೋದು ಹಂಗೆಲ್ಲ ಇಲ್ಲ. ಮಲ್ಕೊಳೋದು ಕೆಲವೊಂದು ಸಲ ಮಲ್ಕೊಂಬಿಟ್ಟಾದರೆ ನನಗೆ ಫುಲ್ ಸುಸ್ತಾಗ್ಬಿಡ್ತದೆ, ಅದೇನೋ ಗೊತ್ತಿಲ್ಲ. ಮಧ್ಯಾಹ್ನ ಮಲ್ಕೊಂಡೆ ಅಂದರೆ ಸಂಜೆ ಅನ್ನೋಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಡ್ತೀನಿ. ಹಾಗಾಗಿ ನಾನು ಮತ್ತೆ ಮಲ್ಕೊಳಲ್ಲ. ಮತ್ತು ಇನ್ನೊಂದು, ರಾತ್ರಿ ನಿದ್ದೆ ನನಗೆ ಬರೋಲ್ಲ. ಎಷ್ಟೊತ್ತಾದರೂ ಕೂಡ ನಿದ್ದೆ ಬರೋಲ್ಲ. ಅದೊಂದು ಪ್ರಾಬ್ಲಮ್ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ ನಿದ್ದೆ ಮಾಡಿಬಿಟ್ರೆ. ಹಾಗಾಗಿ ನಿದ್ದೆ ಮಾಡಲ್ಲ. ಬೆಳಗ್ಗೆ ಹೊತ್ತು ನೀನು 4 ಗಂಟೆಗೆ ಎದ್ದು ನೀನು ಕೆಲಸ ಮಾಡ್ಕೊಂಡ್ರೂ ಮಾಡ್ಕೋತೀನಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಅಂದರೆ ಮಲ್ಕೊಳೋದಲ್ಲ, ಜಸ್ಟ್ ಹಂಗೆ ಏನೋ ಮಲ್ಕೊಂಡು ಜಸ್ಟ್ ಟಿ ವಿ ನೋಡೋದು, ಫೋನ್ ನೋಡೋದು, ಈ ಥರದ್ರಲ್ಲಿ ಬ್ಯುಸಿ ಆಗ್ತೀನಿ. ನನಗಂತ ನಾನು ಸ್ವಲ್ಪ ಹೊತ್ತು ಟೈಮ್ ಕೊಟ್ಕೊಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಅಷ್ಟೇ. ಇವಾಗ ಒಂದು ಕಡೆ ಪಲ್ಯಕ್ಕೆ ಕಾಳೆಲ್ಲ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರಿದಿರೋಂಥ ಕಾಳು ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಉಪ್ಪು ಹಾಕ್ಬಿಟ್ಟು ಅದನ್ನು ತಿಂದುಬಿಟ್ವಿ ಅಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಯಾವುದೇ ಕಾಳಾಗಿರ್ಬೋದು. ಅದನ್ನು ಮೊಳಕೆ ಕಟ್ಟಿರೋವಂಥ ಕಾಳಂತೂ ಇನ್ನೂ ಟೇಸ್ಟು ಜಾಸ್ತಿನೇ. ಮೊಳಕೆ ಕಟ್ಟಿರೋಂಥ ಕಾಳನ್ನು ಈ ಥರ ಹುರಿದು ಸ್ವಲ್ಪ ನೀವು ಉಪ್ಪು ಹಾಕ್ಬಿಟ್ಟು ತಿಂತಾ ಇರಿ, ಎಷ್ಟು ಟೇಸ್ಟ್ ಅನಿಸುತ್ತೆ. ಇದ್ರ ಮುಂದೆ ಯಾವುದೇ ರೀತಿ ಸ್ನ್ಯಾಕ್ಸು ಬೇಡ ನಮಗೆ, ಆ ಥರ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ, ಮಕ್ಕಳನ್ನೂ ಕೂಡ ರೆಡಿ ಮಾಡಿ ಅವ್ರಿಗೂ ಕೂಡ ಟಿಫನ್ ಮಾಡಿಸಿ ಲಂಚ್ ಬಾಕ್ಸ್ ಕಟ್ಟಿ, ಸೊ ಅವ್ರನ್ನೂ ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು. ಇವಾಗ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ನಾನು ರೆಡಿಯಾಗಿ ಇವಾಗ ಕೂತ್ಕೊಂಡಿದ್ದೀನಿ ಊಟ ಮಾಡೋದಕ್ಕೆ.
ಊಟನೇ ನಂದು, ಯಾಕಂದರೆ ಟಿಫನ್ ಮಾಡಲ್ಲ ನಾನು. ಟೈಮ್ ಕೂಡ ಆಯ್ತಲ್ಲ, 10 ಗಂಟೆ ಆಗೋಯ್ತು. ಹಾಗಾಗಿ ರೊಟ್ಟಿ ಪಲ್ಯ ಹಾಕ್ಕೊಂಡು ಈಗ ಊಟ ಮಾಡ್ತಾಯಿದ್ದೀನಿ. ಟಿಫನ್ಗಿಂತ ಬೆಸ್ಟ್ ಇದು ಊಟ ಮಾಡಿಬಿಡೋದು. ಆರಾಮಾಗಿ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪನೂ ಕೂಡ ಹಸುವಾಗಲ್ಲ. ಬೇಗ ಮಧ್ಯಾಹ್ನ ಲೇಟ್ ಆದರೂ ಪರವಾಗಿಲ್ಲ, ನಮ್ಗೆ ಹಸುವಾಗಲ್ಲ. ಹಾಗಾಗಿ ಒಂದು ರೊಟ್ಟಿ ತಿಂದು, ನಾನು ಒಂದು ರೊಟ್ಟಿ ತಿಂತೀನಿ ಅಂದರೆ 2 ರೊಟ್ಟಿಗಾಗುವಷ್ಟು ಪಲ್ಯ ಹಾಕ್ಕೊಂಡಿರ್ತೀನಿ ನಾನು ಒಂದು ರೊಟ್ಟಿಗೆ. ನನಗೆ ಪಲ್ಯ ಜಾಸ್ತಿ ಇರಬೇಕು, ಅದರಲ್ಲೇ ಹೊಟ್ಟೆ ನನಗೆ ಫುಲ್ ಆಗೋಗುತ್ತೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಏನಾದರೂ ರೈಸ್ ಇತ್ತು, ರಾತ್ರಿ ಅನ್ನ ಇದ್ದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ನನಗೆ ಟಿಫನ್ನು ಹಂಗೆ ಹಿಂಗೆ ಅದನ್ನು ತಿನ್ನೋದಕ್ಕೆ ನನಗೆ ಇಷ್ಟ ಆಗೋಲ್ಲ. ಮನೇಲಿ ಎಷ್ಟೇ ವೆರೈಟಿ ಟಿಫನ್ ಎಲ್ಲ ಮಾಡ್ತೀನಿ, ಡೈಲಿ ಒಂದೊಂದು ವೆರೈಟಿ ಮಕ್ಕಳಿಗೋಸ್ಕರ ಮಾಡೇ ಮಾಡ್ತೀವಲ್ವ, ಲಂಚ್ ಬಾಕ್ಸಿಗೆ ಅವ್ರಿಗೆ ತಿನ್ನೋದಕ್ಕಂತ ಹೇಳಿ. ಆ ಥರ ಮಾಡಿದಾಗ ನಿಜ ನಂಗೆ ತಿನ್ನಬೇಕಂತಲೇ ಅನಿಸಲ್ಲ, ಏನೋ ಬಲವಂತವಾಗಿ ತಿನ್ನಬೇಕಂತ ಅನಿಸುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ರಾತ್ರಿ ಅನ್ನ ಉಳಿತು ಅಂದರೆ ಅದನ್ನು ಬಿಸಾಡೋದಕ್ಕೆ ಹೋಗಲ್ಲ, ಅದಕ್ಕೊಂದು ಸ್ವಲ್ಪ ಸಾಂಬಾರು ಇದ್ದರೂ ಕೂಡ ಹಾಕ್ಕೊಂಡು ಊಟ ಮಾಡಿಬಿಡ್ತೀನಿ, ಇಲ್ಲ ಚಟ್ನಿ ಮಾಡಿಕೊಂಡು ಊಟ ಮಾಡಿಬಿಡ್ತೀನಿ. ಈ ಥರ ಮಾಡಿದ್ರೆ ಅದು ರೈಸ್ ಕೂಡ ಖಾಲಿ ಆಗುತ್ತೆ, ನನಗೂ ಕೂಡ ಹೊಟ್ಟೆ ಫುಲ್ ಆಗುತ್ತೆ. ನನಗೆ ಈ ಥರದ್ದು ತುಂಬ ಇಷ್ಟ. ಸೊ ನಿಮಗೂ ಆ ಥರ ಇಷ್ಟನಾ? ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೇನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ, ಆಯಿತಾ? ದಯವಿಟ್ಟು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ನೋಡಿರೋರು ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಾಮೆಂಟ್ ಹಾಕಿ ನಿಮ್ಗೇನು ಅನಿಸ್ತು ಅಂತ ಹೇಳಿ. ಸೊ ಇವಾಗ ಎಲ್ಲ ಕೆಲಸ ಮುಗೀತು. ಈಗ ನನ್ನ ಒಂದು ಇಷ್ಟದ ಕೆಲಸ ಏನಂದರೆ ಮ್ಯಾಟ್ ಹಾಕೋದು. ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ನಂಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆರಾಮಾಗಿ ಕೂತ್ಕೊಂಡಿದ್ದಾಗ ಈ ಥರ ಏನಾದರೂ ಒಂದು ಮ್ಯಾಟ್ ಹಾಕೋದು, ಆ ಥರ ಕೆಲಸ ಮಾಡ್ತಾಯಿರ್ತೀನಿ. ಇಲ್ಲಾಂದರೆ ಏನಾದರೂ ಬೇರೆ ಹೂ ಕಟ್ಟೋದು ಹಂಗೆಲ್ಲ ಮಾಡ್ತೀವಿ. ಇದು ನಂಗೆ ತುಂಬ ಇಷ್ಟ. ರಾತ್ರಿ ಹೊತ್ತಾದರೂ ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಂಡು ನಾನು ಮ್ಯಾಟ್ ಹಾಕ್ತೀನಿ. ನನಗೆ ಅಷ್ಟೊಂದು ಇಷ್ಟ, ಅಷ್ಟೊಂದು ಕ್ರೇಜ್ ನನಗೆ. ಇದರಲ್ಲಿ ಚೌಕ ಬರುತ್ತಲ್ವ, ಅದನ್ನು ಹಾಕ್ತೀನಿ, ರೌಂಡ್ ಶೇಪ್ ಹಾಕ್ತೀನಿ, ಮೊಟ್ಟೆ ಶೇಪಲ್ಲಿ ಹಾಕ್ತೀನಿ ಮ್ಯಾಟ್ನ. ಹಳೆ ಸೀರೆ ಇರ್ತಾವಲ್ಲ ಮನೆಯಲ್ಲಿ, ಸೊ ಇವತ್ತು ನಾನು 2 ಕಲರ್ ಯೂಸ್ ಮಾಡಿ ಮ್ಯಾಟ್ ಹಾಕ್ತಾಯಿದ್ದೀನಿ. ಇದು ಯಾವಾಗ ಫಿನಿಷ್ ಆಗುತ್ತೋ ಗೊತ್ತಿಲ್ಲ. ಟೈಮ್ ತೊಗೊಂಡೆ ಅಂದರೆ ಒಂದೇ ದಿನದಲ್ಲೇ ಫಿನಿಷ್ ಮಾಡಿಬಿಡ್ತೀನಿ. ಕೆಲವೊಂದು ಸಲ ನಾನು ಆ ಕೆಲಸ ಈ ಕೆಲಸ ಅಂತ ಎದ್ದೆದ್ದು ಓಡಾಡಿಬಿಟ್ಟೆ ಅಂದರೆ ಅದು ಫಿನಿಷ್ ಆಗೋಲ್ಲ, ಅದು ಅಲ್ಲೇ ಉಳ್ಕೊಂಬಿಡುತ್ತೆ. ಮನ್ಸು ಮಾಡಿದೆ ಅಂದರೆ ಇವತ್ತೇ ಫಿನಿಷ್ ಮಾಡ್ತೀನಿ. ಸೊ ಆ ಥರ ಇವಾಗ ಫಾಸ್ಟಾಗಿ ಹಾಕ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಹಾಕ್ತಾರೆ ಅಂಥದ್ದು, ಅಂದರೆ ಒಂದೇ ಎಳೆದು ಡಿಸೈನು. ನಾನು ಹಾಕುವಂಥದ್ದು ಏನಂದರೆ ಒಂದು 2 ಇಂಚಷ್ಟು ಬರುತ್ತೆ. ಸೊ ಆ ಥರ ಹಾಕ್ತಾಯಿದ್ದೆ ಮೊದಲಲ್ಲಿ. ಇವಾಗ 1 ಇಂಚಷ್ಟಲ್ಲೇ ಡಿಸೈನ್ ಬರೋ ಥರ ಹಾಕ್ತಾಯಿದ್ದೀನಿ. ಸೊ ನೋಡೋಣ ಯಾವ ಥರ ಬರುತ್ತೆ. ಲಾಸ್ಟಲ್ಲಿ ನಾನು ಫಿನಿಷಿಂಗ್ ಆದಮೇಲೆ ನಿಮಗೆ ವೀಡಿಯೋದಲ್ಲೇ ಶೇರ್ ಮಾಡ್ಕೋತೀನಿ. ಸೊ ಇಷ್ಟೊತ್ತು ನೋಡಿದ್ದಕ್ಕೆ ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ, ನಮ್ಮ ವೀಡಿಯೋಕ್ಕೋಸ್ಕರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಮನಸಾರೆ ಕೇಳ್ಕೊತಾ ಇದ್ದೀನಿ. ನಾನಿನ್ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ? ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್.